ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸವೂ ಈ ಸಮಯವೂ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವವನಾಗಿದ್ದೇನೆ. ದೇವರೇ, ಈ ದಿವಸವೂ ಕೂಡ ನನ್ನ ಜೀವಿತದಲ್ಲಿ ನೀವು ಮಾಡಿದಂಥ ಅದ್ಭುತ ಕಾರ್ಯಗಳಲ್ಲಿ 2ನೇ ಹಂತ 1ನೇ ಭಾಗ, ಅದರಲ್ಲಿ 5ನೇ ಭಾಗವನ್ನು ನನ್ನ ಸಹೋದರ ಸಹೋದರಿಯರಿಗೆ ಸಾಕ್ಷಿ ನುಡಿಯಲು ಆಶೀರ್ವಾದ ಮಾಡಿದ್ದಕ್ಕಾಗಿ, ಮಾಡ್ತಾ ಇರುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ. ನನ್ನ ಸಹೋದರ ಸಹೋದರಿಯರೇ, ಇದನ್ನು ಕೇಳುತ್ತಿರುವಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತು ನನ್ನ ಜೀವಿತದಲ್ಲಿ ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳಲ್ಲಿ 2ನೇ ಹಂತ 1ನೇ ಭಾಗ, ಅದರಲ್ಲಿ 5ನೇ ಭಾಗವನ್ನು ನಾವು ತಿಳಿದುಕೊಳ್ಳೋಣ. ದೇವರ ಪರವಾಗಿ ಸಾಕ್ಷಿ. ಇವತ್ತು ಕೂಡ ದೇವರಿಂದ ಕರೆಯಲ್ಪಟ್ಟವರಿಗೆ ಹಿಂಸೆಗಳು ಎಂಬುದಾಗಿ, ಅದರಲ್ಲಿ 5ನೇ ಭಾಗ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗೆ ಮಾರ್ಕ 10ನೇ ಅಧ್ಯಾಯ 29 ಮತ್ತು 30ನೇ ವಚನಗಳನ್ನು ಓದಿಕೊಳ್ಳೋಣ. ಮಾರ್ಕ 10, 29, 30. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ತನ್ನ ನಿಮಿತ್ತವೂ ಸುವಾರ್ತೆಯ ನಿಮಿತ್ತವೂ ಮನೆಯನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಾಯಿಯನ್ನಾಗಲಿ, ತಂದೆಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟಿರುವನೋ ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ, ತಮ್ಮ, ಅಕ್ಕ, ತಂಗಿ, ತಾಯಿ, ಮಕ್ಕಳು, ಭೂಮಿ ಇವೆಲ್ಲವೂ ಹಿಂಸೆಗಳು ಸಹಿತವಾಗಿ 100ರಷ್ಟು ಸಿಕ್ಕುತ್ತವೆ. ಮತ್ತು ಮುಂದನ ಲೋಕದಲ್ಲಿ ನಿತ್ಯ ಜೀವವು ದೊರೆಯುತ್ತದೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ರಾಜ್ಯಕ್ಕೆ ನಾವು ಸೇರಬೇಕಾದರೆ, ದೇವರ ರಾಜ್ಯವನ್ನು ಪಡೆಯಬೇಕಾದರೆ ಎಲ್ಲವನ್ನು ಬಿಟ್ಟು ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಇದರ ಅರ್ಥವಾಗಿದೆ. ನಾನು ನಿನ್ನನ್ನು ಕರೆದ ಮೇಲೆ, ಸ್ವೀಕರಿಸಿದ ಮೇಲೆ, ಅನೇಕ ಪಾಪ, ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಮಾಡಿದ ಮೇಲೆ, ನಾನು ನಿನ್ನನ್ನು ಕರೆದು ಆಯ್ಕೆ ಮಾಡಿಕೊಂಡ ಮೇಲೆ ಎಲ್ಲವನ್ನು ಬಿಟ್ಟು ನನ್ನನ್ನು ಹಿಂಬಾಲಿಸು ಎಂಬುದಾಗಿ. ಹಾಗೆ ಎಲ್ಲವನ್ನು ಬಿಟ್ಟು ಹಿಂಬಾಲಿಸಿದಾಗ ನೀನು ಲೋಕದಲ್ಲಿ ಏನೇನು ಬಿಡ್ತೀಯೋ ಅದು ಈ ಲೋಕದಲ್ಲಿಯೇ ನಿನಗೆ 100ರಷ್ಟು ಸಿಗ್ತದೆ. ಮತ್ತು ನಿತ್ಯ ಜೀವಂದರೆ ನೀನು ನನ್ನೊಂದಿಗೆ ಪರಲೋಕದಲ್ಲಿಯೂ ಇರ್ತೀಯ ಎಂಬುದಾಗಿ ಮಾತಿನ ಅರ್ಥವಾಗಿದೆ. ಹಾಗಾದರೆ ನನ್ನ ಸಹೋದರ ಸಹೋದರಿಯರೇ, ದೇವರು ಹೆಂಡತಿ, ಮಕ್ಕಳು, ತಾಯಿ, ಅಕ್ಕ, ಅಣ್ಣ, ತಮ್ಮ, ಮಗಳು, ಬಂಧು ಬಳಗ ಎಲ್ಲವನ್ನು ಬಿಟ್ಟು ನನ್ನನ್ನು ಹಿಂಬಾಲಿಸು ಅಂತ ಹೇಳ್ತಾ ಇದ್ದಾರೆಯೋ? ಆಗ ಈ ಮಾತನ್ನು ದೇವರು ಯಾಕೆ ಹೇಳ್ತಾ ಇದ್ದಾರೆ? ಆಗ ಇವೆಲ್ಲವನ್ನು ಕೊಟ್ಟವರು ದೇವರಲ್ಲವೋ ಎಂಬ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡಬಹುದು. ಆದರೆ ನನ್ನ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ಕರೆದ ಮೇಲೆ, ಅನೇಕ ಕಷ್ಟ, ಸಂಕಟ, ದುಃಖಗಳಿಂದ, ಪಾಪಗಳಿಂದ ಬಿಡುಗಡೆ ಮಾಡಿದ ಮೇಲೆ, ನಾವು ಯಾವ ರೀತಿ ಪಾಪದಿಂದ ಸಿಕ್ಕಿ ಹಾಕಿದ್ದೆವು, ಸರ್ವನಾಶವಾಗಿದ್ದೆವು ಎಂಬುದಾಗಿ ದೇವರು ಅದರಿಂದ ನಮ್ಮನ್ನು ಬಿಡುಗಡೆ ಮಾಡಿದ ಮೇಲೆ ಮತ್ತೆ ನಾವು ಈ ಪ್ರಾಪಂಚಿಕ ವಿಷಯವನ್ನು ಬಿಟ್ಟು ದೇವರೊಂದಿಗೆ ಜೀವಿಸುವಾಗ, ನಾವು ಹಿಂದಿನ ಸಂದೇಶದಲ್ಲಿ ತಿಳಿದುಕೊಂಡಿದ್ದೇವೆ. ಮೀಕ ಪ್ರವಾದಿ 7, 5, 6, ಮತ್ತಾಯ 10, 34, 35, ಲೂಕ 12, 51ರಿಂದ 53ರವರೆಗೆ ನೋಡುವಾಗ ಅಲ್ಲಿ ಮತ್ತೆ ಆ ಕುಟುಂಬವು ದೇವರೊಂದಿಗೆ ಜೀವಿಸದಿದ್ದರೆ ಖಂಡಿತವಾಗಿ ಆ ಕುಟುಂಬದಲ್ಲಿ ಖಡ್ಗ ಬೀಳ್ತದೆ. ಅದೇ ಲೂಕ 12, 51, 53 ನೋಡುವಾಗ, ಇಂದಿನಿಂದ ನಾನು 5ರಲ್ಲಿ 2 ಬೇರೆ 3 ಬೇರೆ ವಿಂಗಡಿಸುತ್ತೇನೆ ಎಂಬುದಾಗಿ ಆ ವಚನಗಳನ್ನ ನಿನ್ನೆ ನಾವು ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗೆ ಆಮೇಲೆ ದೇವರೊಂದಿಗೆ ಜೀವಿಸುವಾಗ ಉಳಿದವರು ಯಾರು ಈ ಪ್ರಾಪಂಚಿಕ ವಿಷಯದಲ್ಲಿ ಪ್ರಾಪಂಚಿಕ ಆಸೆಯನ್ನು ಮತ್ತು ಬಿಡದೇ ಇರ್ತಾರೋ ಆವಾಗ ದೇವರೊಂದಿಗೆ ಜೀವಿಸುವವರಿಗೆ ಬಹಳ ಕಷ್ಟವಾಗ್ತದೆ. ವಿರೋಧಿಗಳಾಗಿ ಬರ್ತಾರೆ. ಅಂಥ ಸಂದರ್ಭದಲ್ಲಿ ವಿರೋಧಿಗಳಾದರೂ ಕೂಡ ನೀವು ಅವರನ್ನು ಬಿಟ್ಟು ಜೀವಿಸಬೇಕಾಗಿದೆ, ಎಲ್ಲವನ್ನು ಬಿಟ್ಟು ಜೀವಿಸಬೇಕಾಗಿದೆ. ಅದಕ್ಕಾಗಿ ನನ್ನ ಸಾಕ್ಷಿಗಳಾಗಿ ನಾನು ನಿಮ್ಮನ್ನು ಕರೆದಿದ್ದೇನೆ ಎಂಬುದಾಗಿ. ಹಾಗೆ ನೀವು ಬಿಟ್ಟು ಬಂದಾಗ, ನೀವು ಲೋಕದಲ್ಲಿ ಏನು ಬಿಟ್ಟು ಬರ್ತೀರೋ, ನೀವು ಏನಿಲ್ಲದವರಾಗಿ ಬರ್ತೀರೋ, ಈ ಲೋಕದಲ್ಲಿ ನಿಮಗೆ
ಅದರ 100ರಷ್ಟು ಪ್ರತಿಫಲವನ್ನು ನಾನು ಕೊಟ್ಟೇ ಕೊಡ್ತೇನೆ ಎಂಬುದಾಗಿದೆ ದೇವರ ಮಾತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನನ್ನ ಸಹೋದರ ಸಹೋದರಿಯರೇ, ಎಲ್ಲವನ್ನ ಬಿಟ್ಟು ಬರುವಾಗೆ ಕೂಡ ದೇವರ ಆಶೀರ್ವಾದ ಮಾಡಿದಿರು. ಲೂಕ 12:51-53 ಪ್ರಕಾರ ನಾವು ಓದುವಾಗ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಬಿಟ್ಟು ಅದಕ್ಕೆ ಮೊದಲಿಲ್ಲದಂಥ ನನಗೆ ಶಾಂತಿ, ಸಮಾಧಾನ, ಆರೋಗ್ಯವನ್ನು ದೇವರಿಗೆ ಧಾರಾಳವಾಗಿ ಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಶಾಂತಿ, ಸಮಾಧಾನ, ಅದು ಮಾತ್ರ ಅಲ್ಲದೆ ದೇವರ ಸಾಕ್ಷಿಯಾಗಿ ಬೋಧಕರನ್ನಾಗಿ ಜೀವಿಸುವುದೇ ನನಗೆ ತುಂಬ ಒಂದು ಸಂತೋಷವಾಗಿದೆ. ಆದರೂ ಬಿಟ್ಟು ಬಂದರೂ ಕೂಡ ಇದು ದೇವರ ಒಂದು ಆಶೀರ್ವಾದ ಹೊರತು ಯೋಹನ್ನ 6:44 ನೋಡುವಾಗ ಯೇಸುಸ್ವಾಮಿ ಯೋಹನ್ನ ಮುಖಾಂತರ ಹೇಳಿದ್ದಾರೆ, ನನ್ನ ತಂದೆಯಿಂದ ಎಳೆಯದ ಹೊರತು ಯಾರೂ ನನ್ನ ಬಳಿಗೆ ಬರಲಾರರು ಎಂಬುದಾಗಿ. ಯೋಹನ್ನ 6:44 ಇದು ತಂದೆಯಾದ ದೇವರ ಆಶೀರ್ವಾದ ಹೊರತು ಇನ್ಯಾರ ಆಶೀರ್ವಾದವೂ ಅಲ್ಲ. ಆದರೂ ಈಗ ನಾನು ಬಂದು ಈ ಒಂಟಿಗನಾಗಿ ದೇವರ ಸಾಕ್ಷಿಯಾಗಿ ಜೀವಿಸ್ತಿದ್ದರೂ ಕೂಡ ನನ್ನ ಹೆಂಡತಿಗಾಗಿ, ಮಕ್ಕಳಿಗಾಗಿ ನಾನು ಅವರಿಗೆ ಪ್ರತಿ ದಿವಸ ನಾನು ದೇವರಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಲೂಕ 14:25-27. ಲೂಕ 14:25-27. ಬಹುಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡವರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ಹಲ್ಲೆಲೂಯಾ. ಇದು ಆಸ್ತಿ ಪಾಸ್ತಿ, ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಅಣ್ಣ ತಮ್ಮಂದಿರು, ಇಡೀ ಬಂಧು ಬಳಗವನ್ನೇ ಬಿಟ್ಟು ಜೀವಿಸುವುದು ಬಹಳ ಕಷ್ಟ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದುವೇ ಅನುದಿನದ ಶಿಲುಬೆ. ಯೇಸುಸ್ವಾಮಿ ಮರದ ಶಿಲುಬೆಯನ್ನು ಹೊತ್ತುಕೊಂಡು ಹೋದರು. ಆದರೆ ಇವತ್ತು ನಮಗೆ ಮರದ ಶಿಲುಬೆ ಕೊಡ್ತಾ ಇಲ್ಲ ದೇವರು. ಈ ಒಂದು ಶಿಲುಬೆ ಅಂದರೆ ಕಷ್ಟ, ಸಂಕಟ, ದುಃಖಗಳನ್ನು ಬಿಟ್ಟು ಬರುವುದು. ಇಂಥ ಕಷ್ಟ, ಸಂಕಟ, ದುಃಖಗಳಲ್ಲಿ ಕೂಡ ನನ್ನನ್ನು ಹಿಂಬಾಲಿಸದೆ ಒಂದು ವೇಳೆ ಈ ಪ್ರಾಪಂಚಿಕ ವಿಷಯವನ್ನು ನೋಡಿಕೊಂಡು ಹಿಂದಕ್ಕೆ ಹೋಗುವುದಾದರೆ ದೇವರ ಶಿಷ್ಯರಾಗಲು ಸಾಧ್ಯವಿಲ್ಲ. ಅಂಥ ಕಷ್ಟಗಳು ಬಂದಾಗಲೂ ಕೂಡ ಈ ಕುಟುಂಬ ಸಂಸಾರದಿಂದ ದೂರವಾದರೂ ಕೂಡ ನನ್ನನ್ನೇ ಹಿಂಬಾಲಿಸಿದರೆ ಮಾತ್ರ ನನ್ನ ಶಿಷ್ಯರಾಗಲು ಸಾಧ್ಯವಿಲ್ಲ. ಹಿಂಬಾಲಿಸದೆ ಹೋದರೆ ಶಿಷ್ಯರಾಗಲು ಸಾಧ್ಯವಿಲ್ಲ ಎಂಬುದಾಗಿ ದೇವರ ಮಾತು ನಮಗೆ ತಿಳಿಸಲ್ಪಡುತ್ತದೆ. ನನ್ನ ಸಹೋದರ ಸಹೋದರಿಯರೇ, ಅದು ಕೂಡ ದೇವರ ಪ್ರೀತಿ ಇಲ್ಲದೆ ನಮ್ಮಷ್ಟಕ್ಕೆ ನಾವು ಏನು ಮಾಡಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿತು. ಹಲ್ಲೆಲೂಯಾ. ಮುಂದಿನ ವಚನಕ್ಕೆ ಹೋಗೋಣ. ಯೋಹಾನ 12:25-26. ಯೋಹಾನ 12:25-26. ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳಕೊಳ್ಳುವನು. ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು. ಯಾವನಾದರೂ ನನ್ನ ಸೇವೆಯನ್ನು ಮಾಡುವನಾದರೆ ನನ್ನ ಹಿಂದೆ ಬರಲಿ, ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನು ಸಹ ಇರುವನು. ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ತಂದೆಯವನಿಗೆ ಬಹುಮಾನ ಮಾಡುವನು ಎಂಬುದಾಗಿ. ದೇವರ ನಂಬಿಕೆ ಸ್ತೋತ್ರವಾಗಲಿ. ಇಂಥ ಸಮಯದಲ್ಲಿ ನನ್ನನ್ನು ಎಲ್ಲಿ ಹೊಡಿತಾರೋ, ಬಡಿತಾರೋ, ಕೊಲ್ತಾರೋ ಅಂತೇಳಿ ಯೋಚನೆ ಮಾಡಿದರೆ ಖಂಡಿತವಾಗಿ ನಾವು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಪ್ರಾಣ ಹೋದರೂ ಹೋಗಲಿ, ಸತ್ತರೂ ಸಾಯಲಿ, ಏನೇ ಆದರೂ ಕೂಡ ನಾನು ದೇವರನ್ನೇ ಹಿಂಬಾಲಿಸುತ್ತೇನೆ ಎಂಬುದಾಗಿ ನಾವು ದೇವರ ಹಿಂದೆ ಹೊರಟಾಗ ಮಾತ್ರ ನಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳಬಹುದು. ಹಾಗಾದರೆ ಈ ಭೂಲೋಕದಲ್ಲಿ ನಾವು ಸಾಯುವುದಿಲ್ಲವೋ ಎಂಬುದಾಗಿ ನಮಗೊಂದು
ಪ್ರಶ್ನೆ ಮೂಡಬಹುದು. ಈ ಭೂಲೋಕದಲ್ಲಿ ಪ್ರತಿಯೊಬ್ಬರು ಕೂಡ ನಾವು ಮನುಷ್ಯರಾಗಿ ಬಂದ ಮೇಲೆ ಸಾಯುತ್ತೇವೆ. ಯೇಸು ಸ್ವಾಮಿ ಕೂಡ ಭೂಲೋಕದಲ್ಲಿ ಮನುಷ್ಯನಾಗಿ ಬಂದಾಗ ಸತ್ತರು, ಇದೆಲ್ಲರಿಗೂ ಗೊತ್ತಿದೆ. ಆದರೆ ಕಡೆಗೆ ನಿತ್ಯ ಜೀವ ಅಂದರೆ ಪರಲೋಕ ರಾಜ್ಯವನ್ನು ಸೂಚಿಸುತ್ತದೆ. ಅಲ್ಲಿ ಎಂದಿಗೂ ಸಾವು ಇಲ್ಲ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಯಾವನಾದರೂ ನನ್ನ ಸೇವೆಯನ್ನು ಮಾಡುವನಾದರೆ ನನ್ನ ಹಿಂದೆ ಬರಲಿ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರ ಸೇವೆ ಮಾಡುವುದಾದರೆ ಪ್ರತಿನಿತ್ಯವೂ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರೊಂದಿಗೇ ನಾವು ಜೀವಿಸಬೇಕಾಗಿದೆ. ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನು ಸಹ ಇರುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿರುವಾಗ ಮುಂದೆ ಕೊನೆಯ ಸಮಯದಲ್ಲಿ ಇದು ಪರಲೋಕದಲ್ಲಿ ಕೂಡ ನಾವು ದೇವರೊಂದಿಗೆ ಇರುವರಾಗಿದ್ದೇವೆ. ಯಾವನಾದರೂ ನನ್ನ ಸೇವೆಯನ್ನು ಮಾಡುವನಾದರೆ ತಂದೆಯವನಿಗೆ ಬಹುಮಾನ ಮಾಡುವನು. ಯೇಸು ಸ್ವಾಮಿ ಹೇಳಿದ ಹಾಗೆ, ಯೇಸು ಸ್ವಾಮಿ ಹೇಳಿದ ಮಾತನ್ನು ಕೈಗೊಂಡು ಆ ಸೇವೆಯನ್ನು ಮಾಡುವುದಾದರೆ ತಂದೆಯಾದ ದೇವರಿಂದ ನಮಗೆ ಪ್ರತಿಫಲವು ಕೂಡ ಸಿಗುತ್ತದೆ. ಈ ಲೋಕದಲ್ಲಿಯೂ ಕೂಡ ಅನೇಕ ಕಷ್ಟ ಸಂಕಟ ಮಧ್ಯದಲ್ಲಿಯೂ ಕೂಡ ನಾವು ಹಿಂದೆ ನೋಡಿಕೊಂಡಿದ್ದೇವೆ. ನಮಗೆ 100ರಷ್ಟು ಆಮೇಲೆ ಪರಲೋಕದ ಭಾಗ್ಯವನ್ನು ನಾವು ಪಡೆದುಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮುಂದಿನ ವಚನಕ್ಕೆ ಹೋಗೋಣ. ಮಾರ್ಕ 8:34-35. ಮಾರ್ಕ 8:34-35. ಆಮೇಲೆ ಆತನು ತನ್ನ ಶಿಷ್ಯರ ಜೊತೆಗೆ ಜನರ ಗುಂಪನ್ನು ಹತ್ತಿರ ಕರೆದು ಅವರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವರು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು. ಆದರೆ ನನ್ನ ನಿಮಿತ್ತವಾಗಿಯೂ ಸುವಾರ್ತೆಯ ನಿಮಿತ್ತವಾಗಿಯೂ ತನ್ನ ಪ್ರಾಣವನ್ನು ಕಳೆದುಕೊಂಡವನು ಅದನ್ನು ಉಳಿಸಿಕೊಳ್ಳುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ನಾವು ಹಿಂದಿನ ವಚನಗಳಲ್ಲಿ ನೋಡಿದ ಹಾಗೆ ಮಾರ್ಕನ ಮುಖಾಂತರ ಕೂಡ ಯೇಸು ಸ್ವಾಮಿ ಇದೇ ಮಾತನ್ನು ಹೇಳಿದ್ದಾರೆ. ಎಲ್ಲವನ್ನ ನಿರಾಕರಿಸಿ, ಅಂದರೆ ಮನೆಯಿಂದ ಅಂಥ ವಿರೋಧ ಬಂದಾಗ ಮನೆಯನ್ನು ಬಿಡಲೇಬೇಕು. ಆಸ್ತಿ ಪಾಸ್ತಿ, ಗಂಡ ಹೆಂಡತಿ, ಮಕ್ಕಳು, ಅಣ್ಣ ತಮ್ಮ ಪ್ರತಿಯೊಬ್ಬರನ್ನು, ಇಡೀ ಸಂಸಾರವನ್ನು ಕೂಡ ತೊರೆಯುವಂಥ ಪರಿಸ್ಥಿತಿ ಕೂಡ ಬರಬಹುದು. ಹಾಗೆ ಆ ಸಮಯದಲ್ಲಿ ತೊರೆದು ಬಂದಾಗ ಮಾತ್ರ, ನನ್ನ ಸೇವೆ ಮಾಡಿದಾಗ ಮಾತ್ರ, ನನ್ನ ಸಾಕ್ಷಿಯನ್ನು ನುಡಿಕೊಂಡು ಹೋಗಿದಾಗ ಮಾತ್ರ ಅವರ ಪ್ರಾಣವನ್ನು ಅವರು ಉಳಿಸಿಕೊಳ್ಳುವರು. ಒಂದು ವೇಳೆ ಪ್ರಾಣಕ್ಕೆ ಆಸೆ ಪಟ್ಟರೆ ಪ್ರಾಣವನ್ನು ಕಳೆದುಕೊಳ್ಳುವರು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ನನ್ನ ನಿಮಿತ್ತವಾಗಿಯೂ ಸುವಾರ್ತೆಯ ನಿಮಿತ್ತವಾಗಿಯೂ ತನ್ನ ಪ್ರಾಣವನ್ನು ಕಳೆದುಕೊಂಡವನು ಅದನ್ನು ಉಳಿಸಿಕೊಳ್ಳುವನು. ದೇವರಿಗಾಗಿ, ದೇವರ ಸಾಕ್ಷಿಯಾಗಿ ದೇವರನ್ನು ತಿಳಿಯಪಡಿಸುತ್ತಾ ಹೋಗುವಾಗ ಖಂಡಿತವಾಗಿ ಇಂಥ ಕಷ್ಟ ಸಂಕಟ ದುಃಖಗಳು ಬಂದಾಗ ಖಂಡಿತವಾಗಿ ನಮ್ಮ ಪ್ರಾಣವು ಉಳಿದುಕೊಳ್ಳಬಹುದು. ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಂಡ ಮೇಲೆ, ದೇವರು ನಮ್ಮನ್ನು ಕರೆದ ಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಹಿಂದಿರುಗಿ ನಾವು ನೋಡುವುದಾದರೆ, ಅಯ್ಯೋ ನನ್ನ ಆಸೆ ಹೋಗ್ತದೆ, ಪಾಸಿ ಹೋಗ್ತದೆ, ಹೆಂಡತಿ ಇಲ್ಲ, ಮಕ್ಕಳು ಇಲ್ಲ, ಅಣ್ಣ ಇಲ್ಲ, ತಮ್ಮ ಇಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ, ನಾನು ಹೇಗೆ ಜೀವಿಸಬೇಕಪ್ಪ, ನನಗೆ ಯಾರು ಗತಿ ಎಂಬುದಾಗಿ ನಾವು ಹಿಂದೆ ತಿರುಗಿ ನೋಡಿದರೆ ಖಂಡಿತವಾಗಿ ಪರಲೋಕದ ರಾಜ್ಯವನ್ನು ನಾವು ಕಳೆದುಕೊಳ್ಳಬೇಕಾಗುತ್ತದೆ. ಅದು ಮಾತ್ರವಲ್ಲ, ಈ ಭೂಲೋಕದಲ್ಲಿ ಕೂಡ ನಮಗೆ ಶಾಂತಿ ಸಮಾಧಾನ ದೇವರ ಆಶೀರ್ವಾದದಿಂದ ಜೀವಿಸಲು ಸಾಧ್ಯವಾಗುವುದಿಲ್ಲ. ಇದು ಕೂಡ ನನ್ನ ಜೀವಿತದಲ್ಲಿ ದೇವರೇ ನೆರವೇರಿಸುತ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಇನ್ನು ಕೊನೆಯ ಸಮಯದವರೆಗೂ ಸುವಾರ್ತೆಯ ನಿಮಿತ್ತವಾಗಿ ದೇವರ ಸಾಕ್ಷಿಯಾಗಿ ವಚನವನ್ನು ಸಾರುತ್ತಾ ಎಚ್ಚರಿಸುತ್ತಾ ದೇವರನ್ನು ಹೋಗುವುದೇ ನನ್ನ ಒಂದು ಗುರಿ. ಎಲ್ಲಿ ಬೇಕಾದರೂ ಸಾಯಲಿ, ಏನು ಬೇಕಾದರೂ ಆಗಲಿ, ಪ್ರತಿಯೊಂದನ್ನು ದೇವರೇ ಮಾಡುವನಾಗಿದ್ದಾನೆ. ಯಾವುದಕ್ಕೂ ಇಲ್ಲಿವರೆಗೆ ಚಿಂತೆ ಪಟ್ಟಿಲ್ಲ, ಇನ್ನು ಚಿಂತೆ ಪಡುವುದೂ ಇಲ್ಲ. ಆದರೂ ಹೋದಲ್ಲೆಲ್ಲ ಅನೇಕ ಕಷ್ಟ ಸಂಕಟ ದುಃಖಗಳು, ಕೆಟ್ಟ ಮಾತುಗಳು, ನಿಂದನೆಗಳು ಬರುತ್ತವೆ. ಇದನ್ನು ದೇವರೇ ನಮಗೆ ತಿಳಿಯಪಡಿಸಿದ್ದಾರೆ. ಅದು ಕೂಡ ನಮ್ಮ ಜೀವಿತದಲ್ಲಿ ನೆರವೇರ್ತಾ ಇದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರ ಆಯ್ಕೆ ಮಾಡಿಕೊಂಡವರಿಗೆ ಇದು ಬರೋದು ಸಹಜವಾಗಿದೆ. ಹಲ್ಲೆಲೂಯಾ. ಯೋಹನ್ನ 6ನೇ ಅಧ್ಯಾಯ 44ನೇ ವಚನವನ್ನು ಮತ್ತೊಮ್ಮೆ ನೋಡಿಕೊಳ್ಳೋಣ. ನನ್ನನ್ನು ಕಳುಹಿಸಿಕೊಟ್ಟಂಥ ತಂದೆಯು ಎಳೆದ ಹೊರತು ಯಾರೂ ನನ್ನ ಬಳಿಗೆ ಬರಲಾರನು,
ಮತ್ತು ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವೆನೆಂಬುದಾಗಿ ಸ್ವಾಮಿ ಯೋಹಾನನ ಮುಖಾಂತರ ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ನನ್ನ ಸಹೋದರ ಸಹೋದರಿಯರೇ, ತಂದೆಯಾದ ದೇವರ ಆಶೀರ್ವಾದ ಇಲ್ಲದೆ ನನ್ನ ಮಾತು ಯಾರೂ ಕೇಳುವುದಿಲ್ಲ, ಅವರು ನನ್ನ ಬಳಿಗೆ ಬರುವುದಿಲ್ಲ, ಸಾಕ್ಷಿ ನುಡಿತ ಹೋಗಲು ಆಗುವುದಿಲ್ಲ, ವಚನವನ್ನು ಸಾರಲು ಆಗುವುದಿಲ್ಲ. ಇದು ತಂದೆಯಾದ ದೇವರು ಅವರಿಗೆ ಆಶೀರ್ವಾದ ಮಾಡಿದುದರಿಂದ ಅವರೇ ನನ್ನ ಬಳಿಗೆ ಬರ್ತಾರೆ ಹೊರತು ಬೇರೆ ಯಾರೂ ಬರಲಾರರು. ಎಷ್ಟು ಸುವಾರ್ತೆ ಸಾರಿದರು, ಎಷ್ಟು ತಿಳ್ಕೊಂಡ್ರು, ಖಂಡಿತವಾಗಿ ಅಂಥ ಸಂದರ್ಭ ಬಂದಾಗ ಆಸ್ತಿ ಮೇಲೆ ಆಸೆ ಇಡೋರಾಗ್ತಾರೆ. ಹೆಂಡತಿ ಮಕ್ಕಳ ಮೇಲೆ, ಅಣ್ಣ ತಮ್ಮ ಅದರ ಮೇಲೆ ಅವರು ವಿರೋಧಿಗಳಾದರೂ ಕೂಡ ಖಂಡಿತವಾಗಿ ಅವರ ಮೇಲೆ ಮನಸ್ಸು ಕೊಡುವವರಾಗಿದ್ದಾರೆ. ನನ್ನ ಮನೆಯವರಿಂದ ಒಂದು ಸಮಯ ಇದೇ ಮಾತು ಕೂಡ ಒಂದು ಸಲ ಬಂದು ಹೋಯಿತು, ನಮಗೆ ಏನೂ ಬೇಡ, ನಾವು ಮನೆಯಲ್ಲೇ ಪ್ರಾರ್ಥನೆ ಮಾಡಿಕೊಳ್ಳೋಣ, ಯಾವ ಸಭೆಯೂ ಬೇಡ, ನಮಗೆ ನಮ್ಮ ಬಂಧು ಬಳಗದವರಿಗೆ ನಮ್ಮನ್ನು ಭಾಳ ಹೀಯಾಳಿಸ್ತಾ ಇದ್ದಾರೆ, ಜಾತಿ ಬಿಟ್ಟು ಜಾತಿ ಹೋದರು ಎಂಬುದಾಗಿ ದೇವರು ನಮಗೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆದರೂ ದೇವರು ನನ್ನನ್ನು ಮತ್ತು ನನ್ನ ತಾಯಿಯನ್ನು ಅಲ್ಲಿಂದ ವಿಂಗಡಿಸಿಬಿಟ್ಟರು. ಲೂಕ 12:51-53 ಓದುವಾಗ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನನ್ನ ಬಳಿ ಎಲ್ಲ ಕಷ್ಟ ಸಂಕಟ ಮಧ್ಯದಲ್ಲಿಯೂ ಕೂಡ ಅನುದಿನದ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಿ ಬಂದವರನ್ನು ನಾನು ಅವರನ್ನು ಕಡೇ ದಿನದಲ್ಲಿ ಜೀವಕ್ಕೆ ಎಬ್ಬಿಸುವೆನೆಂಬುದಾಗಿ, ಅಂದರೆ ನ್ಯಾಯ ತೀರ್ಪಿನ ದಿವಸ ಪುನರುತ್ಥಾನದ ವಿಷಯವನ್ನು ಈ ವಾಕ್ಯವು ಸೂಚಿಸುತ್ತದೆ. ದೇವನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆದರೂ ಏನೇ ಆದರೂ ದೇವರ ಪ್ರೀತಿ ಇಲ್ಲದೆ ಯಾವುದೂ ನಡೆಯಲು ಸಾಧ್ಯವಿಲ್ಲ. ಹಲ್ಲೆಲೂಯಾ. ಯೋಹಾನ 15ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ಓದುತ್ತೇವೆ, ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಅದೇ 27ನೇ ವಚನದಲ್ಲಿ ನಾವು ಓದುತ್ತೇವೆ, ನೀವು ಮೊದಲಿನಿಂದಲೂ ನನ್ನ ಜೊತೆಯಲ್ಲಿ ಇರುವುದರಿಂದ ನೀವು ನನಗೆ ಸಾಕ್ಷಿಗಳಾಗಿದ್ದೀರಿ ಎಂಬುದಾಗಿ. ಹಾಗೆ ಮೊದಲೇ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ ಎಂಬುದಾಗಿ ಈ ವಚನದಿಂದ ನಾವು ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಅದೇ ಯೋಹಾನ 15-16ನೇ ವಾಕ್ಯವರಲ್ಲಿ ನಾವು ಓದುವಾಗ, 15ನೇ ಅಧ್ಯಾಯ 16ನೇ ವಚನ ಓದುವಾಗ, ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ. ಹೌದು ನನ್ನ ಸಹೋದರ ಸಹೋದರಿಯರೇ, ಖಂಡಿತವಾಗಿ ನಾವು ದೇವರನ್ನು ಆರಿಸಿಕೊಳ್ಳಲಿಲ್ಲ. ಆ ಸರ್ವ ಸೃಷ್ಟಿಕರ್ತನಾದ ದೇವರು ನಾವು ಅವರಿಗೆ ಸಾಕ್ಷಿಯಾಗಿ ಜೀವಿಸಬೇಕು. ಇಂಥ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಲೇಬೇಕು, ಕಾರಣ ಸಾಕ್ಷಿ ನುಡಿದುಕೊಂಡು ಹೋಗುವುದಕ್ಕೆಂಬುದಾಗಿ ನಮ್ಮನ್ನು ಮೊದಲೇ ದೇವರು ಆರಿಸಿಕೊಂಡಿದ್ದಾರೆ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ. ಇದರಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದೆ, ದೇವರಿಂದ ಕರೆಯಲ್ಪಟ್ಟವರು ಯಾರು, ಕರೆಯಲ್ಪಡದವರು ಯಾರು ಎಂಬುದಾಗಿ ಈ ವಿಷಯಗಳಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಈ ರೀತಿ ಆದರೂ ಕೂಡ ನನ್ನ ಸಂಸಾರಸ್ಥರನ್ನು ಅವರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲೇ ಆ ದೇವರು ಆಶೀರ್ವದಿಸಲಿ. ಅವರ ಎಲ್ಲ ಕೆಲಸ ಕಾರ್ಯಗಳ ಮೇಲೆ ದೇವರು ಕರುಣೆ ಇರಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ಇವತ್ತಿನ ಈ ವಚನಗಳನ್ನು, ಈ ನನ್ನ ಸಾಕ್ಷಿಯನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿಯೂ ನಿಮಗೆ ಸ್ತೋತ್ರ ಸ್ವಾಮಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಅವರಿಗೂ ಶಾಂತಿ, ಸಮಾಧಾನ, ಆರೋಗ್ಯವನ್ನು ಕೊಟ್ಟು ಅವರೆಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಆಶೀರ್ವದಿಸಿರಿ. ಅವರನ್ನು ನೀವು ಕ್ಷಮಿಸಿರಿ, ನಿಮ್ಮ ಪ್ರೀತಿಯಲ್ಲಿ ಅವರನ್ನು ನಡೆಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.